ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿ ದೊಡ್ಡ ಬೇರನಕೆರೆ ಗ್ರಾಮದ ಸರ್ವೆ ನಂಬರ್ 108ರಲ್ಲಿ ಅರಣ್ಯ ಭೂಮಿಗೆ ಮೀಸಲಾಗಿದ್ದ ಹಾಗೂ ಅರಣ್ಯ ಭೂಮಿಯಲ್ಲಿ ಸಂರಕ್ಷಿಸಿದ್ದ ನೀಲಗಿರಿ ಮರಗಳನ್ನು ಭೂಮಾಫಿಯಾದ ದಂಧೆಕೋರರು ರಾತ್ರಿ ವೇಳೆ ಬುಡ ಸಮೇತ ಉರುಳಿಸಿದ್ದು ಬೆಳಕಿಗೆ ಬಂದಿದೆ. ಕಳೆದ 4 ತಿಂಗಳ ಹಿಂದೆ ಇದೇ ಜಾಗದಲ್ಲಿ ಕಿಡಿಗೇಡಿಗಳು ಮರಗಳ ಮಾರಣ ಹೋಮ ನಡೆಸಿದ್ರು. ಪುನಃ ಇದೇ ಜಾಗದಲ್ಲಿ ಮರಗಳನ್ನ ಬುಡ ಸಮೇತ ಕಿತ್ತು ಹಾಕಲಾಗಿದೆ. ಈ ಬಗ್ಗೆ ಅರಣ್ಯ ಇಲಾಖೆಗೆ ಹಲವು ಬಾರಿ ದೂರು ನೀಡಿದ್ರು. ಅವರು ಕಿಡಿಗೇಡಿಗಳು ಯಾರು ಎಂಬುದನ್ನ ಪತ್ತೆ ಹಚ್ಚುವಲ್ಲಿ ವಿಫಲರಾಗಿದ್ದಾರೆ. ತಾಲೂಕು ದಂಡಾಧಿಕಾರಿಗಳಿಗೆ ದೂರು ನೀಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ಅಕ್ರಮ ದಂಧೆಕೋರರ ಬೆನ್ನಿಗೆ ನಿಂತಿರುವ ಅಧಿಕಾರಿಗಳೇ ಈ ಕೃತ್ಯವನ್ನ ನಡೆಸ್ತಾ ಇದ್ದಾರೆ ಎಂಬ ಸಂಶಯ ವ್ಯಕ್ತವಾಗಿದೆ. ಇದರ ಜೊತೆಗೆ ಅರಣ್ಯ ಇಲಾಖೆ ಅಥವಾ ಕಂದಾಯ ಇಲಾಖೆಯ ಸಿಬ್ಬಂದಿಗಳೇ ಈ ಒತ್ತುವರಿ ಮತ್ತು ಅರಣ್ಯ ನಾಶದ ಕೃತ್ಯದಲ್ಲಿ ಶಾಮೀಲಾಗಿರುವ ಬಗ್ಗೆ ಅನುಮಾನ ಮೂಡಿದೆ. ಇಂತಹ ಘಟನೆಗಳ ಬಗ್ಗೆ ತಾಲೂಕಿನ ಶಾಸಕರು ಗಮನ ಹರಿಸಿ ಅರಣ್ಯ ಭೂಮಿಯನ್ನ ಯಾವುದೇ ಬಲಾಢ್ಯರ ಪಾಲಾಗದಂತೆ ಮಾಡಲು ಸಂಬಂಧಪಟ್ಟ ಇಲಾಖೆಗೆ ಖಡಕ್ ಸೂಚನೆಯನ್ನ ನೀಡಬೇಕು ಎಂದು ಭೋವಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಆರ್ ಮಹಲಿಂಗಯ್ಯ ಅವರು ಶಾಸಕರಲ್ಲಿ ಮನವಿ ಮಾಡಿದ್ದಾರೆ. ಒಂದು ವೇಳೆ ಮತ್ತೆ ಇಂತಹ ಘಟನೆಗಳು ಮರುಕಳಿಸಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಹಲವು ಸಂಘ ಸಂಸ್ಥೆಗಳು ಹಾಗೂ ಸಂಘಟನೆಗಳೊಂದಿಗೆ ಸೇರಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಕೋಳಘಟ್ಟ ಕೇಶವ, ತುರುವೇಕೆರೆ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ನಮ್ಮ ತುರುವೇಕೆರೆ ತಾಲೂಕಿನ ದೊಡ್ಡಬಿಣಿಕೆರೆ ಸರ್ವೆ ನಂಬರು 108. ಈ ಸರ್ವೆ ನಂಬರಲ್ಲಿ ರಾತ್ರಿ ಗಿಡಕ್ಕೆತ್ತು ಭೂಮಿಯನ್ನು ವಶಪಡಿಸಿಕೊಳ್ಳಲು ರಾತ್ರಿ ಉಳ್ಳವರು ಜಮೀನನ್ನು ಮಾಡ್ಕೊತಾ ಇದ್ದಾರೆ. ಯಾರು ಬಡವರು ಬಗ್ಗರು ಮಾಡ್ಕೊತಾ ಇಲ್ಲ. ಅಟ್ಲೀಸ್ಟು ಒಂದು ಸೊಡ್ಡು ಹಾಕ್ಕೊಂಡಿದ್ರು ಸಹ ಕಿತ್ತು ಬಿಸಾಕ್ತಾರೆ. ಅಂಥದ್ರಲ್ಲಿ ಇಷ್ಟು ಎಕರೆ 3 ಎಕರೆ 4 ಎಕರೆ ಜಮೀನನ್ನು ಮೊದಲಾಲಿ ಈಗ ಒಂದು 2 ತಿಂಗಳು 3 ತಿಂಗಳ ಮೇಲ್ಗಡೆ ಮಾಡಿದ್ರು. ಅಲ್ಲೂ ಒಂದು 40-50 ಮರ ಕಿತ್ತಾಕಿ ಎಲ್ಲ ಹಾಳು ಮಾಡಿ ಜಮೀನು ಮಾಡ್ಕೊಳ್ಳೋಕ್ಕೆ ಅಂತ ಮಾಡ್ಕೊಂಡ್ರು. ಇವಾಗಲೂ ಅಲ್ಲೇ ಇಲ್ಲಿ ಮರಗಳೆಲ್ಲ ಕಿತ್ತು ಬೇರುಗಳೆಲ್ಲ ಕಿತ್ತಾಕಿ ಈಗಲೂ ಸಹ ಮಾಡ್ಕೊತಾ ಇದ್ದಾರೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ? ನಾಮಂಗಲ ತಾಲೂಕರಿದ್ದಾಗ ಅಚ್ಚುಕಟ್ಟಾಗಿ ನೋಡ್ಕೊತಾ ಇದ್ರು. ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಆದಮೇಲೆ ಇಲಾಖೆ ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇಲ್ಲ. ಸರಿಯಾದ ರೀತಿ ಕೆಲಸ ನಿರ್ವಹಿಸ್ತಿಲ್ಲ ಅಂತ ಅಂದರೆ ಇಲಾಖೆಯವರು ಶಾಮೀಲಾಗಿರ್ಬೋದು. ಇದಕ್ಕೆ ಇಲ್ಲದವರು ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ರು. ಅವರು ಕರೆಕ್ಟಾಗಿದ್ದರೆ ಇವ್ರು ಯಾರು ಬಂದು ಜಮೀನನ್ನು ಒತ್ತುವರಿ ಮಾಡೋಕ್ಕೆ ಬರ್ತಿರಲಿಲ್ಲ. ಸರ್ವೆ ನಂಬರ್ ಇರೋದ್ರಿಂದ ಇದು ಫಾರೆಸ್ಟ್ ಅರಣ್ಯ ಇಲಾಖೆ ಇರೋದ್ರಿಂದ ಯಾರೂ ಬರ್ತಿರಲಿಲ್ಲ. ಅದೇ ಈಗ ನಾಮಂಗಲದವ್ರು ನೋಡ್ಕೊತಿದ್ರು, ಒಬ್ಬರಾರ ಬರ್ತಿರಲಿಲ್ಲ. ಇಲಾಖೆಯವ್ರು ಏನು ಮಾಡ್ತೀರಿ ದಯಮಾಡಿ ಗೊತ್ತಿಲ್ಲ. ಇದನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ಇದು ಉಳ್ಕೋಬೇಕು, ಸಾರ್ವಜನಿಕವಾಗಿ ಉಳ್ಕೋಬೇಕಾಗಿರೋ ಜಾಗ ಇದು. ದಯಮಾಡಿ ಉಳಿಸಿ. ನಾನು ಈ ಉಳಿಸ್ಲಿಲ್ಲ ಅಂದರೆ DC ಆಫೀಸ್ ಮುಂದೆ ಶಾಮಿಯಾನೆ ಹಾಕಿ ಸ್ಟ್ರೈಕ್ ಮಾಡೋದಂತೂ ಶತಸಿದ್ಧ. ಇದು ಸೇರಿ 2 ಬಾರಿ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ. ದಯಮಾಡಿ ಇಲಾಖೆಯವ್ರು ಏನು ಮಾಡ್ತಾಯಿದ್ರೆ ಗೊತ್ತಿಲ್ಲ. ಯಾರು ಮಾಡಿದಾರೋ ತಪ್ಪು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಶಾಸಕರು ಇದ ಮೇಲೆ ತೋರಿಸ್ಬೇಕು, ಗಮನ ಹರಿಸ್ಬೇಕು, ಸಾರ್ವಜನಿಕವಾಗಿ ಉಳಿಸ್ಬೇಕು. ಶಾಸಕರ ಜವಾಬ್ದಾರಿ ಇದು. ಶಾಸಕರ ಜವಾಬ್ದಾರಿಯಲ್ಲಿ ನಮ್ಮ ಜವಾಬ್ದಾರಿನ ಶಾಸಕರು ಅವರು 70-80 ಸಾವಿರ ಓಟ್ ತಗೊಂಡು ಗೆದ್ದಿದ್ದಾರೆ. ಸಾರ್ವಜನಿಕವಾಗಿ ಉಳಿಬೇಕು ಅಂತೇಳಿ ಶಾಸಕರು ಇದನ್ನು ಎಲ್ಲರ ಗಮನಕ್ಕೆ ತಂದು ಇಲಾಖೆಯವ್ರ ಗಮನಕ್ಕೆ ತಂದು ಉಳಿಸ್ರಪ್ಪ, ಅದನ್ನು ಸಾರ್ವಜನಿಕವಾಗಿ ಉಳ್ಕೊಂಡಿರಲಿ. ಯಾವ್ದಾರ ಒಂದು ಮುರಾರ್ಜಿ ಸ್ಕೂಲ್ ಆಗಿರ್ಬೋದು, ಪ್ರತಿಯೊಂದು ಸಾರ್ವಜನಿಕ ಯಾವ್ದಾರ ಒಂದು ಅವಕಾಶ ಮಾಡಿಕೊಟ್ರೆ ಈ ಗಡಿ ಭಾಗದ ಜನ ಯಾರಾಗಲಿ ಉಪಯೋಗ ಆಗುತ್ತೆ. ಅದನ್ನು ಶಾಸಕರ ಗಮನಕ್ಕೆ ತರಬೇಕು, ಶಾಸಕರ ಕಡೆ ಗಮನ ಹರಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ.